ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಕೀರ್ತಿನ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಬ್ಯೂಟಿಫುಲ್ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್, ವೆರಿ ಸಿಂಪಲ್ ಎವ್ರಿ ಡೇ ಮೇಕಪ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಆಲ್ಸೋ ಈ ಬ್ಯೂಟಿಫುಲ್ ಆ್ಯಂಡ್ ವೆರಿ ಸಿಂಪಲ್ ಹೇರ್ ಸ್ಟೈಲ್ನ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇರ್ತೀನಿ. ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಸ್ಟೆಪ್ ಬಂದು ನಮ್ಮ ಸ್ಕಿನ್ ಕೇರ್ ಆಗಿರುತ್ತೆ. ನಾನು ಆಲ್ರೆಡಿ ನನ್ನ ಸ್ಕಿನ್ ಕೇರ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಟಿಂಟೆಡ್ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ದಟ್ ಎಕ್ಸ್ಟ್ರಾ ಹೈಡ್ರೇಷನ್. ನನಗೆ ಯೂಶಲಿ ಸ್ಕಿನ್ ಕೇರ್ನ ಮಿಕ್ಸ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಇದನ್ನು ನೋಡಿ ಹೇಳ್ಬೋದು. ಸೊ ನಾನಿಲ್ಲಿ ಎಮಿಲಿನ್ ಮಾಯ್ಶ್ಚರೈಸರ್ ಮತ್ತು ವಾವ್ ಸನ್ಸ್ಕ್ರೀನ್ ಜೆಲ್ ವಿತ್ SPF 55 ಆ್ಯಂಡ್ ಆಲ್ಸೋ ಆ್ಯಕ್ವಾಲಾಜಿಕಾ ಗ್ಲೋ ಡ್ರಾಪ್ಸ್ನ ಮಿಕ್ಸ್ ಮಾಡಿ ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೀನಿ. ಇವಾಗ ನಾನು ಟಿಂಟೆಡ್ ಲಿಪ್ ಬಾಮ್ ಹಾಕಿದ್ದೀನಿ. ಸೊ ಇದು ನನ್ನ ಬೇಸ್ ಮೇಕಪ್ಗೆ ರೆಡಿ, ಲೈಕ್ ಮೇಕಪ್ಗೆ ಮಾಡಿರುವಂಥ ಬೇಸ್ ಸೆಟ್ಟಿಂಗ್. ದಟ್ ಈಸ್ ಯೋರ್ ಸ್ಕಿನ್ ಕೇರ್. ನನ್ನ ಪ್ರಕಾರ ಎವ್ರಿ ಡೇ ನಿಮಗೆ ಜಾಸ್ತಿ ಮೇಕಪ್ ನೆಸೆಸಿಟಿ ಇರಲ್ಲ. ಸೊ ನಾನು ಇಲ್ಲಿ ಪ್ಲಮ್ ಅವರ ಟಚ್ ಆ್ಯಂಡ್ ಗ್ಲೋ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ತೊಗೋತಾ ಇದ್ದೀನಿ. ನೀವು ಇದರ ಬದಲು ಲಿಪ್ಸ್ಟಿಕ್ ಕೂಡ ತೊಗೋಬೋದು. ನನಗೆ ಇದು ಪರ್ಸ್ನಲಿ ತುಂಬ ಇಷ್ಟ. ಇದು ದಿಸ್ ಇಸ್ ಇನ್ ದ ಶೇಡ್ 123. ಐ ಡೋಂಟ್ ನೋ ಶೇಡ್ ನೇಮ್ ಕೂಡ ಹೋಗ್ಬಿಟ್ಟಿದೆ, ನಾನು ಅಷ್ಟೊಂದು ಯೂಸ್ ಮಾಡಿದ್ದೀನಿ. ಇಟ್ ಈಸ್ ಅ ಕೈಂಡ್ ಆಫ್ ಬ್ರೌನ್. ಸೊ ಇದು ನಿಮ್ಮ ಫೇಸ್ಗೆ ವಾರ್ಮ್ತ್ನ ಕೊಡುತ್ತೆ. ಸೊ ನಾನು ಟೂ ಡ್ರಾಪ್ಸ್ ಅಥವಾ ಟೂ ಬಿಟ್ಸ್ ತೊಗೋತಾ ಇದ್ದೀನಿ ಆ್ಯಂಡ್ ಅದನ್ನು ನಾನು ನನ್ನ ಐಸ್ ಮತ್ತು ಚೀಕ್ಸ್ಗೆ ಅಪ್ಲೈ ಮಾಡಿ ಫಿಂಗರ್ನ ಹೆಲ್ಪಿಂದ ಕೂಡ ನಾನು ಅದನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಇದು ಯೂಶಲಿ ನಾನು ಎವ್ರಿ ಡೇ ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಸೇ. ನಾನು ಪ್ರತಿದಿನ ಏನು ಮೇಕಪ್ ಮಾಡ್ತೀನೋ ಅಥವಾ ನಾನು ಪ್ರತಿದಿನ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನೋ ನಾನು ನಿಮ್ಗೆ ಅದನ್ನಷ್ಟೇ ತೋರಿಸ್ತಾ ಇರೋದು. ಸೊ ಬ್ಲಷ್ ಬಂದು ಒಂದು ಸ್ವಲ್ಪ ನಿಮಗೆ ದಟ್ ಯೂತ್ಫುಲ್ ಎಫೆಕ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಎವ್ರಿ ಡೇ ಬ್ಲಷ್ ಯೂಸ್ ಮಾಡ್ತೀನಿ. ಒಂದೇ ಒಂದು ಸಣ್ಣದು ಒಂದು ಡಾಟ್ ಅಷ್ಟು ತೊಗೊಂಡು ನಾನು ಇಲ್ಲಿ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಯರ್ ಮೈ ಫೋರ್ ಹೆಡ್. ಯಾಕೆಂದರೆ ಅದು ಒಂದು ವಾರ್ಮ್ತ್ ಎಫೆಕ್ಟ್ ಕೊಡುತ್ತೆ ಆ್ಯಂಡ್ ಇಟ್ ಲುಕ್ ವೆರಿ ಪ್ರಿಟಿ. ನಾನಿಲ್ಲಿ ಐಲೈನರ್ ಆಗಿರಬಹುದು ಏನು ಯೂಸ್ ಮಾಡ್ತಿಲ್ಲ, ಜಸ್ಟ್ ಒಂದು ಪ್ರೆಸೆಂಟಬಲ್ ಮೇಕಪ್ ಲುಕ್ ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ನಾನಿಲ್ಲಿ ಐಬ್ರೌಸ್ನ ಫಿಲ್ ಮಾಡ್ತಾ ಇದ್ದೀನಿ. ಐಬ್ರೌ ಫಿಲ್ ಮಾಡೋದ್ರಿಂದ ನಿಮಗೆ ತುಂಬ ಜಾಸ್ತಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನಾನು ನನ್ನ ನ್ಯಾಚುರಲ್ ಐಬ್ರೌ ಶೇಪ್ ಏನಿದೆಯೋ ನಾನು ಅದನ್ನು ಹಾಗೆ ನೀಟಾಗಿ ಫಿಲ್ ಮಾಡ್ತಾ ಇದ್ದೀನಿ. ಸೊ ನಾನು ಅಟ್ ದ ಮೂಮೆಂಟ್ ನಾನು ಐಬ್ರಾವ್ ಗ್ರೂಮಿಂಗ್ ಆಗಲಿ ಏನೂ ಮಾಡಿಲ್ಲ, ಜಸ್ಟ್ ಅದು ಏನಿದೆಯೋ ಹಾಗೆ ಫಿಲ್ ಮಾಡ್ತಾ ಇದ್ದೀನಿ ಸೊ ದಟ್ ಬುಷಿಯಾಗಿ ಚೆನ್ನಾಗಿ ಕಾಣಲಿ ಅಂತ. ಆಲ್ರೆಡಿ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ತುಂಬ ಪ್ರೆಸೆಂಟಬಲ್ ಆಗಿ ಕಾಣಿಸ್ತಾ ಇರ್ತೀನಿ ಬಿಕಾಸ್ ಆಫ್ ದಟ್ ಐಬ್ರಾವ್ ಡೆಫಿನೇಷನ್. ಅದು ಒಂದು ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ನಾನು ನೆಕ್ಸ್ಟು ಇಲ್ಲಿ ಬ್ರೌನ್ ಕಲರ್ ಐಬ್ರಾವ್ ಪೆನ್ಸಿಲ್ ತೊಗೋತಾ ಇದ್ದೀನಿ. ಐ ಯೂಸ್ ಬ್ರೌನ್ ಕಲರ್ ಐಬ್ರಾವ್ ಪೆನ್ಸಿಲ್ ಫಾರ್ ಎವ್ರಿಥಿಂಗ್. ಲಿಪ್ ಲೈನರ್ ಆಗಿರ್ಬೋದು, ಐಬ್ರೋ ಪೆನ್ಸಿಲ್ ಆಗಿರ್ಬೋದು, ಆ್ಯಂಡ್ ಅ ಲಿಟಲ್ ಬಿಟ್ ಟು ಲೈನ್ ಮೈ ವಾಟರ್ ಲೈನ್ ಆಸ್ ವೆಲ್. ತುಂಬ ಲೈಟಾಗಿ ನಾನು ವಾಟರ್ ಲೈನ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಐಸ್ಗೆ ಒಂದು ಸ್ವಲ್ಪ ಡೆಪ್ತ್ ಸಿಗುತ್ತೆ. ಲೈಕ್ ಇನ್ ಪರ್ಸನ್ ಯಾರಾದರೂ ನೋಡಿದ್ರೆ ಇಟ್ ಲುಕ್ಸ್ ವೆರಿ ವೈಬ್ರೆಂಟ್. ಸೊ ದ ನೆಕ್ಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನಿಲ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ. ನಾನು ಫಿಟ್ ಮೀ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ. ಐ ಪರ್ಸ್ನಲಿ ಲವ್ ಮೇಬೆಲಿನ್ ಫಿಟ್ ಮೀ ಕಾಂಪ್ಯಾಕ್ಟ್. ಇದನ್ನು ನಾನು ಒಂದು ಫ್ಲಫಿಯರ್ ಪೌಡರ್ ಬ್ರಷಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂಡರ್ ಮೈ ಐಸ್. ಸೊ ಇದು ನಿಮ್ಮ ಫೇಸ್ಗೆ ಬ್ರೈಟ್ನೆಸ್ ಕೊಡುತ್ತೆ ಆ್ಯಂಡ್ ಆಲ್ಸೋ ಆಯ್ಲಿ ಆಗೋದ್ರಿಂದ ಸ್ಟಾಪ್ ಮಾಡುತ್ತೆ ಬಿಕಾಸ್ ಇಟ್ಸ್ ಅ ಮ್ಯಾಟ್ ಫಿನಿಶ್ ಪೌಡರ್. ಸೊ ದಿನ ಎಲ್ಲ ನಿಮ್ಮ ಮುಖ ಡಲ್ ಆಗೋದ್ರಿಂದ ಇದು ತಪ್ಪಿಸುತ್ತೆ. ಸೊ ನಾನು ಅದನ್ನು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ.
ಸೊ ಇಫ್ ಯು ಆಸ್ಕ್ ಮೀ, ನಾನು ಎವ್ರಿ ಡೇ ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಟೂ ಮಚ್ ಮೇಕಪ್ ಆನ್ ಅ ರೆಗ್ಯುಲರ್ ಬೇಸಿಸ್ ಇಸ್ ನಾಟ್ ಸಂಬಡಿ ಇಟ್ಸ್ ನಾಟ್ ಸಮಥಿಂಗ್ ದಟ್ ಐ ಲೈಕ್. ನನಗೆ ಎಷ್ಟು ಕಮ್ಮಿ ಟೈಮಲ್ಲಿ ಎಷ್ಟು ಪ್ರೆಸೆಂಟಬಲಾಗಿ ಕಾಣಿಸ್ಬೋದೋ ನನಗೆ ಅಷ್ಟೇ ಮ್ಯಾಟರ್ ಆಗುತ್ತೆ. ನಾಟ್ ಅ ಪರ್ಸನ್ ಫುಲ್ ಫೇಸ್ ಮೇಕಪ್ ಹಾಕ್ಕೊಂಡು ಎವ್ರಿ ಡೇ ಓಡಾಡೋ ಅಂಥ ಪರ್ಸನ್ ನಾನಲ್ಲ. ಸೊ ನಾನಿಲ್ಲಿ ಒಂದು ನ್ಯೂಡ್ ಪೆನ್ಸಿಲ್ ತೊಗೋತಾ ಇದ್ದೀನಿ. And I'm just following my natural lip line. ಇದು ನಿಮಗೆ ಕ್ವಿಕ್ಕಾಗಿ ಬೋತ್ ಹೇರ್ ಆ್ಯಂಡ್ ಮೇಕಪ್ 5 ಮಿನಿಟ್ಸಲ್ಲಿ ಮುಗಿಯುತ್ತೆ. ಸೊ ಇದಾದಮೇಲೆ ಐ ಆಮ್ ಯೂಸಿಂಗ್ ದ ಲಿಪ್ ಪ್ಯಾಲೆಟ್. ದಿಸ್ ಇಸ್ ಅನ್ ಇನ್ಸೈಡ್ ಕಾಸ್ಮೆಟಿಕ್ ಲಿಪ್ ಪ್ಯಾಲೆಟ್. ಸೊ ಇದರಲ್ಲಿ ನಾನು ಈ ಡಾರ್ಕ್ ಬ್ರೌನ್ ಶೇಡ್ ತೊಗೋತಾ ಇದ್ದೀನಿ. ಐ ಲವ್ ದ ಶೇಡ್. ಇದು ನಿಮಗೆ ಇನ್ಸ್ಟೆಂಟಾಗಿ ದಟ್ ಗ್ಲಾಮರಸ್ ಎಫೆಕ್ಟ್ ಕೊಡುತ್ತೆ. ಸೊ ಐ ಆಮ್ ಗೋಯಿಂಗ್ ಇನ್ ವಿತ್ ಬ್ರೌನ್. ಸೊ ನಾನಿವಾಗ ಬ್ರೌನ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಪೌಟಿ ಎಫೆಕ್ಟ್ ಕೊಡೋಕ್ಕೆ ನಾನಿಲ್ಲಿ ವೈಟ್ ಕಲರ್ ಲಿಪ್ಸ್ಟಿಕ್ ತೊಗೋತಾ ಇದ್ದೀನಿ. ಐ ನೋ ಎಲ್ಲರ ಹತ್ರ ಇರಲ್ಲ, ಬಟ್ ನೀವು ಯುನೋ ಎನಿ ಲಿಪ್ಸ್ಟಿಕ್ ಆಫ್ ಯುವರ್ ಚಾಯ್ಸ್ ಪ್ರತಿದಿನ ಯೂಸ್ ಮಾಡೋಕ್ಕೆ ಅಂತ ನಿಮಗೆ ಪರ್ಫೆಕ್ಟಾಗಿ ಸೂಟ್ ಆಗೋ ಅಂಥದ್ದು ಒಂದು ಲಿಪ್ಸ್ಟಿಕ್ ಇಟ್ಕೊಂಡ್ರೂ ಸಾಕು. ಸೊ ಇದನ್ನು ನಾನಿಲ್ಲಿ ವೈಟ್ ಕಲರ್ನ ಮಿಡ್ಲಲ್ಲಿ ಡ್ಯಾಬ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯು ಸಿ ದ ಮ್ಯಾಜಿಕ್. ಇದು ಒಂದು ಬ್ಯೂಟಿಫುಲ್ ನ್ಯೂಡ್ ಕಲರ್ಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ನಾನು ಐ ಲೈಕ್ ಟು ಗೋ ಇನ್ ಅ ಲಿಟಲ್ ಮೋರ್ ವಿತ್ ರೆಡ್. ನಾನಿಲ್ಲಿ ಒಂದು ಬ್ಯೂಟಿಫುಲ್ ರೆಡ್ ತೊಗೊಂಡು ಜಸ್ಟ್ ಐ ವಿಲ್ ಡ್ಯಾವ್ ಇಟ್ ಆನ್ ಅ ಲಿಪ್ಸ್. ಇಟ್ ಜಸ್ಟ್ ಲುಕ್ ವೆರಿ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್. ನಾನಿಲ್ಲಿ ಯಾವುದೇ ಥರದ ಲಿಪ್ಸ್ಟಿಕ್ ಆಗಿರ್ಬೋದು ಅಥವಾ ಲಿಪ್ ಲೈನರ್ಸ್ ಆಗಿರ್ಬೋದು ಏನೂ ಯೂಸ್ ಮಾಡ್ತಿಲ್ಲ. ಟು ಫಿಲ್ ಇನ್ ಐ ಆಮ್ ಯೂಸಿಂಗ್ ಮೈ ಫಿಂಗರ್ಸ್ ಇಟ್ ಸೆಲ್ಫ್. ಬಟ್ ನೆವರ್ ಎವರ್ ದ ಲೀಸ್ಟ್ ಥಿಂಗ್ ಇಸ್ ಮಸ್ಕರಾ. ಸೊ ಮಸ್ಕರಾ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಸೊ ಇದು ಹಾಕೋದ್ರಿಂದ ಇಟ್ ಲುಕ್ಸ್ ಲೈಕ್ you have put in some effort to look presentable. At the same time you look very very effortless and chic. ಸೊ ನಾನು ನನ್ನ ಅಪ್ಪರ್ ವಾಟರ್ ಲ್ಯಾಶ್ ಲೈನ್ ಆ್ಯಂಡ್ ಲೋವರ್ ವಾಟರ್ ಲ್ಯಾಶ್ ಲೈನ್ ಎರಡಕ್ಕೂ ಮಸ್ಕರ ಹಾಕಿದ್ದೀನಿ. ಸಿನ್ಸ್ ನಾವು ಪೂರ್ತಿ ಮೇಕಪ್ ತುಂಬ ಸಿಂಪಲ್ ಆಗಿದ್ದೀವಿ, ಸೊ ನಾವು ಡಬಲ್ ಕೋಟ್ ಆಫ್ ಮಸ್ಕರ ಯೂಸ್ ಮಾಡೋಣ ಟು ಜಸ್ಟ್ ಲಿಫ್ಟ್ ಇಟ್ ಅಪ್. ಸೊ ಕಮಿಂಗ್ ಟು ದ ಹೇರ್ ಸ್ಟೈಲ್, ನಾವಿವತ್ತು ಒಂದು ಬ್ಯೂಟಿಫುಲ್ ಪೋನಿಟೇಲ್ ಮಾಡೋಣ. ದಿಸ್ ಇಸ್ ಅಗೇನ್ ಒನ್ ಆಫ್ ಮೈ ಫೇವ್ರೆಟ್ ವೇಸ್ ಆಫ್ ಡೂಯಿಂಗ್ ಪೋನಿಟೇಲ್. ಆಲ್ರೆಡಿ ನನ್ನ ಕೂದಲಿಗೆ ಹೇರ್ ಸಿರಮ್ ಹಾಕಿದ್ದೀನಿ. ಸೊ ನಾನು ಮೇಕಪ್ ಮುಗಿಸಿದ್ದೀನಿ. ಸೊ ಫಾರ್ ದ ಹೇರ್ ಸ್ಟೈಲ್, ನನಗೆ ಬೇಸಿಕಲಿ ಹೀಗೆ ಮುಖದ ಮೇಲೆ ದಿನ ಎಲ್ಲ ಕೂದಲು ಬಂದರೆ ನನಗೆ ಇಷ್ಟ ಆಗಲ್ಲ. ಸೊ ದಟ್ ಇಸ್ ವೈ ಐ ಟೈ ಮೈ ಹೇರ್ಸ್. ಸೊ ಇವತ್ತಿನ ಹೇರ್ ಸ್ಟೈಲ್ಗೆ ನಮಗೆ ಬೇಕಾಗಿರೋದು ರಬ್ಬರ್ ಬ್ಯಾಂಡ್, ಟಿಕ್ಟಾಕ್ ಕ್ಲಿಪ್ಸ್ ಅಥವಾ ಬಾಬಿ ಪಿನ್ಸ್ ಯಾವುದಿದ್ರೂ ವರ್ಕ್ ಆಗುತ್ತೆ, ಆ್ಯಂಡ್ ಅ ವೈಟ್ ಟೂತ್ ಕೋಮ್. ಸೊ ನಾನು ಆಲ್ರೆಡಿ ಸಿರಮ್ ಹಾಕಿದ್ದೀನಿ ನನ್ನ ಹೇರ್ಸ್ಗೆ. ಐ ಯೂಸ್ ಪ್ಲಮ್ಸ್ ಪೋಲನ್ ಸಿರಮ್. ನೀವು ಯಾವುದೇ ಸಿರಮ್ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಐ ಹ್ಯಾವ್ ಟೇಕನ್ ಅ ಸೆಂಟರ್ ಪಾರ್ಟಿಷನ್. ನನ್ನ ಕೂದಲನ್ನು ನಾನು ಸೆಂಟರ್ ಪಾರ್ಟಿಷನ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿಂದ ನಾನು ಒಂದು ಟ್ರಯಾಂಗಲ್ ಸೆಕ್ಷನ್ ತೊಗೋತಾ ಇದ್ದೀನಿ ಹಿಂಗೆ. And I'm doing the same thing on the other side as well. ಇದನ್ನು ವಿತೌಟ್ ಕೋಮ್ ಕೂಡ ಮಾಡ್ಬೋದು if you are experienced. ಓಕೆ, ಸೊ ನಾನಿಲ್ಲಿ ಒಂದು ಟ್ರಯಾಂಗಲ್ ಸೆಕ್ಷನ್ ತೊಗೊಂಡಿದ್ದೀನಿ. ಸೊ ಈ ಟ್ರಯಾಂಗಲ್ ಸೆಕ್ಷನ್ಸ್ನ ನಾನೇನು ಮಾಡ್ತೀನಿ, ಔಟ್ವರ್ಡ್ ಕೂಮ್ ಮಾಡ್ತಾಯಿದ್ದೀನಿ. ಔಟ್ವರ್ಡ್ ಕೂಮ್ ಮಾಡಿ ಐ ಆಮ್ ಟ್ವಿಸ್ಟಿಂಗ್ ಇಟ್ ಅ ಲಿಟಲ್ ಬಿಟ್ ಟು ಕ್ರಿಯೇಟ್ ದಟ್ ವಾಲ್ಯೂಮ್. ಇಲ್ಲಿಂದ ನಾನು ರೋ ಬ್ರೇಡ್ ಮಾಡ್ತಾಯಿದ್ದೀನಿ.
ಸೊ ಇದು ಮಾಡಿ ಆದಮೇಲೆ ನಾನಿಲ್ಲಿ ಒಂದು ಸೆಕ್ಷನ್ನ ರ್ಯಾಂಡಮ್ ಆಗಿ ತೆಗೆದು ಐ ಆಮ್ ಪ್ಲೇಸಿಂಗ್ ದಿಸ್ ಅಂಡರ್ನೀತ್ ದಟ್ ಸೆಕ್ಷನ್ ಆ್ಯಂಡ್ ಪುಲ್ಲಿಂಗ್ ದ ಫ್ರಂಟ್. ಮುಂದೆಗಡೆ ಇರೋದನ್ನು ಲೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸೆಕ್ಷನ್ ಕೆಳಗಿಟ್ಟು ಐ ಆಮ್ ಇನ್ಸರ್ಟಿಂಗ್ ಅ ಕ್ಲಿಪ್. ಓಕೆ, ಸೊ ನಾವು ಸೇಮ್ ಥಿಂಗ್ ಈ ಸೈಡ್ ಕೂಡ ಮಾಡ್ತೀವಿ. ಜಸ್ಟ್ ಟೇಕ್ ದಿಸ್ ಆ್ಯಂಡ್ ಜಸ್ಟ್ ಟ್ವಿಸ್ಟ್ ಇಟ್. ನೀವು ರ್ಯಾಂಡಮ್ ಆಗಿ ಟ್ವಿಸ್ಟ್ ಮಾಡ್ಬೋದು. ಆ್ಯಂಡ್ ನಾನು ಇಲ್ಲಿಂದ ರೋಪ್ ರೇಡ್ ಮಾಡ್ತಿದ್ದೀನಿ ಸೆಕ್ಯೂರ್ ಆಗಿರೋದಕ್ಕೋಸ್ಕರ. ಆ್ಯಂಡ್ ದೆನ್ ಇದನ್ನು ನಾನು ಲೂಸನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಇಲ್ಲಿ ಒಂದು ಸೆಕ್ಷನ್ ತೆಗೆದು ಹೇರ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ವಿತ್ ದ ಹೆಲ್ಪ್ ಆಫ್ ಬಾಬಿ ಪಿನ್ ಆರ್ ಹೇರ್ ಕ್ಲಿಪ್. ನಾನು ಹೇರ್ ಕ್ಲಿಪ್ ಯೂಸ್ ಮಾಡ್ತಾ ಇದ್ದೀನಿ. ಇದೆರಡನ್ನೂ ಹೀಗೆ ಲೂಸ್ ಮಾಡಿ, ಸೊ ಮಿಕ್ಕಿದನ್ನು ನೀವು ಹೀಗೆ ಬಿಡ್ಬೋದು ಕೂಡ, ಇಲ್ಲ ಅಂದರೆ ಪೋನಿ ಕೂಡ ಮಾಡ್ಬೋದು. ಇಟ್ಸ್ ಆಲ್ ಅಪ್ ಟು ಯು. ಓಕೆ, ಪೋನಿ ಮಾಡೋ ಹಂಗಿದ್ರೆ ನೀವು ಇದನ್ನು ಹೀಗೆ ತೆಗೆದು ಒಂದು ಪೋನಿ ಟೈಲ್ ಹಾಕಿ ಪೋನಿ ಟೈಲ್ನ ಟ್ವಿಸ್ಟ್ ಕೂಡ ಮಾಡ್ಬೋದು. ಸೊ ಐ ವಿಲ್ ಶೋ ಯು. ನಾನು ಈ ಥರ ಮಾಡ್ತಾ ಇದ್ದೀನಿ. ಸೊ ನಾನು ಇದನ್ನೆಲ್ಲ ನೀಟಾಗಿ ಐ ಜಸ್ಟ್ ಟೇಕ್ ಇಟ್ ಇನ್ ಟು ಅ ಪೋನಿ. ಸೊ ನಾನು ರಬ್ಬರ್ ಬ್ಯಾಂಡಿಂದ ಪೋನಿಟೇಲ್ನ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಫಸ್ಟು ಐ ಆಮ್ ಜಸ್ಟ್ ಟೇಕಿಂಗ್ 2 ಲೂಪ್ಸ್. 2 ಲೂಪ್ಸ್ಗಿಂತ ನಾನು ಜಾಸ್ತಿ ತೊಗೋತಿಲ್ಲ. ಲೋ ಪೋನಿಟೇಲ್ ಮಾಡಿ ಇದನ್ನು ನಾನು ಒಂದು ಸ್ವಲ್ಪ ಲೂಸ್ ಮಾಡಿ ಮಧ್ಯದಲ್ಲಿ ಲೂಪ್ ಮಾಡ್ಕೋತಾ ಇದ್ದೀನಿ. ಈ ಲೂಪ್ಗೆ ನಾನು ಮಿಕ್ಕಿದ ಹೇರ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. And I'm just tightening this up. ಸೊ ನೀವು ನೋಡ್ಬೋದು, ಇಟ್ಸ್ ಜಸ್ಟ್ ಅ ವೆರಿ ಸಿಂಪಲ್ ಆ್ಯಂಡ್ ಅ ವೆರಿ ಕ್ಯೂಟ್ ಹೇರ್ ಸ್ಟೈಲ್. ನಾನು ಪೋನಿಟೇಲ್ ಮಾಡಿದ್ದೀನಿ ವಿತ್ ಇಟ್ಸ್ ಲೈಕ್ ಅ ಟ್ವಿಸ್ಟೆಡ್ ಪೋನಿಟೇಲ್. ಸೊ ನಿಮ್ಗೇನಾದರೂ ಹೇರ್ ಕಲರ್ ಇದ್ದರೆ ಹಿಂದೆಗಡೆಯಿಂದ ಇದು ತುಂಬ ತುಂಬ ಅಮೇಝಿಂಗಾಗಿ ಕಾಣುತ್ತೆ. ಇಲ್ಲ ಅಂದ್ರೂ ಇಟ್ ಜಸ್ಟ್ ಲುಕ್ಸ್ ವೆರಿ ಪ್ರಿಟಿ. ಸೊ ಇದು 5 ಮಿನಿಟ್ಸಲ್ಲಿ ಆಗೋವಂಥ ಮೇಕಪ್. ವೆರಿ ಕ್ವಿಕ್, ವೆರಿ ಈಸಿ. ನೀವೆಲ್ಲಾದರೂ ಸಡನ್ನಾಗಿ ಹೋಗಬೇಕು ಅಂದರೆ ಆ್ಯಂಡ್ ಸ್ವಲ್ಪ ಪ್ರೆಸೆಂಟೇಬಲಾಗಿ ಕಾಣಿಸ್ಬೇಕು ಅಂದರೆ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನೀವು ಈ ಸಿಂಪಲ್ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಆಲ್ಸೋ ಯಾವಾಗಲೂ ಸಿಂಪಲ್ ಪೋನಿಟೇಲ್ ಹಾಕ್ಕೊಂಡು ಬೇಜಾರಾಗಿರೋರಿಗೆ ಇದು ಒಂದು ಡಿಫ್ರೆಂಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಐ ರಿಯಲಿ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಮತ್ತು ಈ ವಿಡಿಯೋಯಿಂದ ಏನಾದರೂ ಕಲ್ತಿದ್ದೀರಾ ಅಂತ ನಾನು ನಂಬ್ತಾ ಇದ್ದೀನಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್. ನಿಮ್ಗೇನಾದರೂ ಸ್ಪೆಸಿಫಿಕ್ ಆಗಿರೋವಂಥ ವಿಡಿಯೋ ನೋಡಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಡೂ ಇಟ್ ಫಾರ್ ಯು. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಗೆಲ್ರಿಗೂ ಗೊತ್ತು ನೀವೇನು ಮಾಡಬೇಕು ಅಂತ. ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ. ಅಲ್ಲೂ ನಾನು ತುಂಬ ಔಟ್ಫಿಟ್ ವಿಡಿಯೋಸ್ ಆಗಿರ್ಬೋದು, ಎವ್ರಿಡೇ ರೋಟೀನ್ಸ್ ಆಗಿರ್ಬೋದು, ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾನು ಅಲ್ಲಿ ಕೂಡ ಶೇರ್ ಮಾಡ್ತಿದ್ದೀನಿ. ಆಲ್ಸೋ ನನ್ನ ಡೈಲಿ ಲೈಫ್ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್. ಲವ್ ಯು ಗೈಸ್.